ಬನ್ನಿ ಅನ್ಬಾಕ್ಸ್ ಮಾಡೋಣ, ಏನೇನಿದೆ ಅಂತೇಳಿ ನೋಡೋಣ. ಇದ್ರ ಫೀಚರ್ಸ್ ಮತ್ತು ರಿವ್ಯೂ ಯಾವ ರೀತಿ ಇದೆ ಅಂತ ತಿಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇದೇ ನೋಡಿ SJCAM. ಇದು ಬಂದ್ಬಿಟ್ಟು ಕ್ಯಾಮ್ರಾ ನೋಡಿ, ಇಷ್ಟೇ ಇರೋದು ಕ್ಯಾಮ್ರಾ. ಇಲ್ಲಿ ಇಡ್ತೀನಿ. ಓಕೆ, ಇವಾಗ ಇದ್ರಲ್ಲಿ ಮತ್ತೆ ಏನೇನಿದೆ ಅಂತೇಳಿ ನೋಡೋಣ ಬನ್ನಿ. ಇದು ತುಂಬ ಕ್ವಾಲಿಟಿ ಇದೆ, ಅಂದರೆ ಸ್ವಲ್ಪ ಎತ್ತಾಡಿದ್ರೂ ಏನೂ ಆಗಲ್ಲ ನೋಡಿ, ಎಷ್ಟೊಂದು ಕ್ವಾಲಿಟಿ ಇದೆ ಇದು ಅಂತೇಳಿ. ಬಾಕ್ಸ್ ಚೆನ್ನಾಗಿದೆ. ಇಲ್ಲಿ ಅಕ್ಸೆಸರೀಸ್ ಇದೆ, ಏನೇನು ಅಕ್ಸೆಸರಿ ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ. ಅಕ್ಸೆಸರಿ ಬಂದ್ಬಿಟ್ಟು ಇದು ಯೂಸರ್ ಮ್ಯಾನುವಲ್ ಇದೆ. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಂಗಿದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಿಮ್ಮದು ಬಾರ್ಕೋಡ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದು SJCAM ಕಡೆಯಿಂದ ಅವ್ರ ಕಡೆಯಿಂದ ಒಂದು ಲೋಗೋದು ಸ್ಟಿಕರ್ ಇದೆ. ಮತ್ತು ಇದು ಒಂದು USB ಚಾರ್ಜರ್ ಕೊಟ್ಟಿದ್ದಾರೆ, ಮೈಕ್ರೋ USB ಚಾರ್ಜರ್ ಇದೆ, ಇದನ್ನ ಚಾರ್ಜ್ ಹಾಕೋಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲನೂ ಮೌಂಟು, ಇದಕ್ಕೆ ನಿಮ್ಮ ಹೆಲ್ಮೆಟ್ಗಾಗಿರ್ಬೋದು ಇಲ್ಲಾಂದರೆ ನಿಮ್ಮ ಟ್ರೈಪಾಡ್ಗಾಗಿರ್ಬೋದು ಹಾಕೊಳ್ಳೋಕ್ಕೆ ಇದು ಮೌಂಟ್ ಎಲ್ಲನೂ ಕೊಟ್ಟಿದ್ದಾರೆ. ಓಕೆ, ಇವಾಗ ಡೈರೆಕ್ಟಾಗಿ ನಾನು ಕ್ಯಾಮ್ರಾಗೆ ಬರ್ತಾಯಿದ್ದೀನಿ. ಇದೇ ನೋಡಿ ಕ್ಯಾಮ್ರಾ. ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಕಾರ್ಡು. ಇದರಲ್ಲಿ ನೀರಲ್ಲಿ ಎದ್ದಿದ್ರೂ ಕೂಡ ಇದರಲ್ಲಿ ಏನೂ ಆಗಲ್ಲ. ಇವಾಗ ನಾನು ಇದನ್ನ ಓಪನ್ ಮಾಡಿ ರಿಯಲ್ ಕ್ಯಾಮ್ರಾ ಎಷ್ಟಿದೆ ಅಂತೇಳಿ ತೋರಿಸ್ತೀನಿ. ಇಲ್ಲೊಂದು ಲಾಕ್ ಇದೆ. ಲಾಕ್ ಓಪನ್ ಮಾಡಿದ ತಕ್ಷಣ ಇದು ಈ ರೀತಿ ಬರುತ್ತೆ. ಬಂದಮೇಲೆ ಇಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಹೇಳಿದ್ರೆ ಬರುತ್ತೆ. ಈ ರೀತಿ ಬಂದು ನೋಡಿ. ನೋಡಿ, ಇದೇ ಬಂದ್ಬಿಟ್ಟು SJCAM 4000 ವೈಫೈ. ಇದು 4K ಕೂಡ ನಾವು ಇದರಲ್ಲಿ ಶೂಟ್ ಮಾಡ್ಬೋದು. ಇವಾಗ ಇದರಲ್ಲಿ ಏನೇನಿದೆ ಅಂತ ನೋಡ್ಬಿಡೋಣ. ಇಲ್ಲಿ ಒಂದು ಮೇಲ್ಗಡೆ ಒಂದು ಓಕೆ ಬಟನ್ ಅಂತ ಇದೆ. ಇಲ್ಲಿ ಒಂದು ಲೈಟ್ ಇದೆ, ಇದು ಆನ್ ಮಾಡಿದ ತಕ್ಷಣ ಇದು ಲೈಟ್ ಆನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಪವರ್ ಆನು, ಪವರ್ ಆಫು, ಮೋಡ್ ಚೇಂಜು ಇದರಲ್ಲೆಲ್ಲ ಮಾಡ್ಕೋಬೋದು. ಈ ಸೈಡ್ ಬಂದರೆ ಅಪ್ಪು ಡೌನ್ಸು ವೈಫೈ ಅಂತ ಇದೆ ನೋಡಿ ಅದು. ಮತ್ತು ಇಲ್ಲಿ ಸ್ಪೀಕರ್ ಇದೆ ಚಿಕ್ಕದು. ಇಲ್ಲಿ ಮೈಕ್ ಇದೆ. ಮತ್ತು ಮೈಕ್ರೋ SD ಕಾರ್ಡ್ ಹಾಕೋಕ್ಕೆ ಇಲ್ಲಿ ಒಂದು ಪ್ಲೇಸ್ ಕೊಟ್ಟಿದ್ದಾರೆ. SD ಕಾರ್ಡ್ ಹಾಕ್ಬಿಟ್ಟೆ ನಾವು ಇದನ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ಒಂದು ಚಾರ್ಜಿಂಗ್ ಸ್ಲಾಟು, ಇಲ್ಲೊಂದು HD ಸ್ಲಾಟ್ ಅಂತ ಕೊಟ್ಟಿದೆ. HD ಕೇಬಲ್ ಬರ್ತಾರ, ಅದನ್ನ ನೀವು ಹಾಕೊಂಡ್ಬಿಟ್ಟು ಮಾಡ್ಬೋದು. ಇವಾಗ ಇದನ್ನ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. SJCAM ಅಂತ ಫಸ್ಟ್ ಅವ್ರ ಲೋಗೋ ಬರುತ್ತೆ. ಇವಾಗ ಇದು ನೋಡ್ಬೋದು. ಇವಾಗ ಮುಂದ್ಗಡೆ ಇದು ಒಂದು ಪೇಪರ್ ಇದೆ, ಅದು ತೆಗೆದ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ, ಇದರಲ್ಲಿ ಮೋಡ್ಸು ಮತ್ತು ನಿಮಗೆ ರೆಸೊಲ್ಯೂಷನ್ ಎಲ್ಲ ಚೇಂಜ್ ಮಾಡ್ಬೋದು. 780 ಮತ್ತು ನಿಮಗೆ 1080 4Kದಲ್ಲೆಲ್ಲ ಶೂಟ್ ಮಾಡೋಕ್ಕೆ 30 ಮೆಗಾಪಿಕ್ಸಲ್ ಇದೆಲ್ಲ ಚೇಂಜ್ ಮಾಡೋಕ್ಕೆ ಬರುತ್ತೆ. ಇದು ಬಂದ್ಬಿಟ್ಟು 16 ಮೆಗಾಪಿಕ್ಸಲ್ ಇರೋದು, 12 ಮೆಗಾಪಿಕ್ಸಲು, 5 ಮೆಗಾಪಿಕ್ಸಲು ನೀವು ಯಾವ್ದು ಬೇಕಾದ್ರೂ ಅದನ್ನ ಸೆಟ್ ಮಾಡ್ಕೋಬೋದು. ಅದು ಯಾವ ರೀತಿ ಸೆಟ್ ಮಾಡೋದು ಅಂತೇಳಿ ನಾನು ಇವಾಗ ಇದರಲ್ಲಿ SD ಕಾರ್ಡ್ ಇಲ್ಲ, SD ಕಾರ್ಡ್ ಹಾಕ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ SD ಕಾರ್ಡು, ಇದನ್ನ ನಾನು SD ಕಾರ್ಡ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. TF ಕಾರ್ಡ್ ಪ್ಲಗ್ಇನ್ ಅಂತೇಳಿ ಒಂದು ಮೆಸೇಜ್ ಕೂಡ ಬಂತು. ಇವಾಗ ನಾನು ಅಲ್ಲಿಗೆ ಬಂದು ಇದನ್ನ ತೋರಿಸ್ತೀನಿ. ಓಕೆ, ನಾನು ಇವಾಗ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೀನಿ. ಇದು ಪವರ್ ಆಫ್, ಪವರ್ ಆನು ಇದು, ಮತ್ತು ಮೋಡ್ ಚೇಂಜ್ ಮಾಡೋಕ್ಕೆ. ಇವಾಗ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇರುತ್ತೆ. ಇವಾಗ ನೀವೇನು ಮಾಡಬೇಕು ಅಂದರೆ ಇದೊಂದು ಸತಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇವಾಗ ವಿಡಿಯೋ ರೆಸೊಲ್ಯೂಷನ್ ಎಲ್ಲ ಇದೆ. ನೀವು ಚೇಂಜ್ ಮಾಡೋಂಗಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಿಮಗೆ. ಇಲ್ಲಿ ನಿಮ್ಮದು 1008p ಅಂತಿದೆ, ನಿಮಗೆ 4K ಇದೆ, 720 ಇದೆ. ಇದು ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ನಿಮಗೆ ಬ್ಯಾಕ್ ಬರಬೇಕು ಅಂದರೆ ಇದೊಂದ್ಸರಿ ಬ್ಯಾಕ್ ಬಂದರೆ ಬ್ಯಾಕ್ ಬರುತ್ತೆ. ಇಲ್ಲಿ ನಿಮಗೆ ಅಪ್ಪು ಡೌನು ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಇವಾಗ ಇನ್ನೊಂದು ಸತಿ ಇದು ನೋಡಿದ್ರೆ
ಈಗ ನೋಡಿ ನೋಡಿತೀನಿ. ನೆಕ್ಸ್ಟ್ ಕ್ಯಾಮ್ರಾಗೆ ಬರುತ್ತೆ. ಇಲ್ಲಿ ನಾವು ಏನೇನು ಚೇಂಜ್ ಮಾಡ್ಕೋಬೋದು ಅಂದರೆ ಇಲ್ಲಿ ಮೆಗಾ ಪಿಕ್ಸೆಲ್ ನಾವು ಚೇಂಜ್ ಮಾಡ್ಕೋಬೇಕು. ಈಗ 16 ಮೆಗಾ ಪಿಕ್ಸೆಲ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 5 ಮೆಗಾ ಪಿಕ್ಸೆಲ್, 2 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್, 12 ಮೆಗಾ ಪಿಕ್ಸೆಲ್ ಅಂತ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಓಕೆ, ಸೆಟ್ ಮಾಡ್ಕೊಂಡ್ಮೇಲೆ ಟೈಮರ್ ಎಲ್ಲ ಇದೆ. ಇದೆಲ್ಲನೂ ನಿಮಗೆ ಒಂದೊಂದಾಗಿ ಗೊತ್ತಾಗುತ್ತೆ. ನಿಮಗೆ ಯೂಸ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ ವೈಟ್ ಬ್ಯಾಲೆನ್ಸು, ಡ್ರೈವಿಂಗು ಇದೆಲ್ಲ ಇದೆ. ಇದನ್ನ ನೀವು ಸೆಟ್ ಎಲ್ಲ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ನಿಮ್ಗೆ ಯಾವ್ದು ಬೇಕೋ ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಬಂದರೆ ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸಲ್ಲಿ ಲ್ಯಾಂಗ್ವೇಜು, ಡೇಟು, ಫಾರ್ಮೇಟು, ರೀಸೆಟ್ ಫ್ಯಾಕ್ಟ್ರಿ, ಫುಲ್ ರೀಸೆಟ್ ಮಾಡೋದು ಇದೆಲ್ಲನೂ ಇರುತ್ತೆ. ಇದನ್ನು ನೀವು ಡೈಲಿ ನೀವು ಯೂಸ್ ಮಾಡ್ತಾ ಹೋಗಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಓಕೆ, ಇಲ್ಲಿ ಪ್ರೆಸ್ ಆ್ಯಂಡ್ ಎಕ್ಸಿಟ್ ಅಂತ ಇದೆ. ಹೊರಗೆ ಬರೋಂಗಿದ್ರೆ ಎಕ್ಸಿಟ್ ಆಗ್ಬೋದು. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ವಿಡಿಯೋನ. ನೋಡಿ ಇವಾಗ ವಿಡಿಯೋ ಸ್ಟಾರ್ಟ್ ಆಗಿದೆ. ಇಲ್ಲಿ ಮನೇಲಿ ಕುತ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇವಾಗ ನಾನು ಬೈಕಲ್ಲಿ ಕೂಡ ಹೋಗ್ಬಿಟ್ಟು ಅದನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅಂತೇಳಿ ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಆಗ್ತಾಯಿದೆ. ಇದನ್ನು ನಾವು ವಿಡಿಯೋನ ಈಗ ವಾಪಸ್ ನೋಡಬೇಕು ಅಂದರೆ ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಸ್ಟಾಪ್ ಆಯಿತು. ಇವಾಗ ಅದೇ ವಿಡಿಯೋನ ವಾಪಸ್ ನೋಡೋಣ. ಇಲ್ಲಿದೆ ನೋಡಿ, ಇದೇ ವಿಡಿಯೋ ಅದು. ಇವಾಗ ನಾನು ಆನ್ ಮಾಡ್ತೀನಿ. ಇಲ್ಲಿ ಟಾಪಲ್ಲಿ ಇದೆಲ್ಲ ಈ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ಆನ್ ಆಗುತ್ತೆ. ಓಕೆ, ಇದು ಅಂದರೆ ಸ್ಟಾರ್ಟಿಂಗ್ ಯೂಟ್ಯೂಬರ್ಗೆ ನೀವೇನಾದರೂ ಲಾಗ್ ಮಾಡೋಂಗಿದ್ರೆ ಬೈಕಲ್ಲಿ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ಯೂಸರ್ಸು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇದು ಬಂದ್ಬಿಟ್ಟು ನಿಮ್ಮ ಈ ಪ್ರೈಸಲ್ಲಿ ನಿಮಗೆ ಒಂದು ಸ್ಟಾರ್ಟಿಂಗ್ ಯೂಸರ್ಸ್ಗೆ ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ನಾನು ಇದನ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರೋದು. ಫ್ಲಿಪ್ಕಾರ್ಟಲ್ಲಿ ನಿಮಗೆ 3900ಗೆಲ್ಲ ನನಗೆ ಸಿಕ್ಕಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನನ್ನ ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ನಾನು ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕು ಅಂತೇಳಿ ಯೋಚನೆ ಮಾಡಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾಯಿದ್ದೆ. ಎಲ್ಲ ತುಂಬ ಜನನೂ ಕೂಡ ರೆಕಮೆಂಡ್ ಮಾಡಿದ್ದಾರೆ, ತೊಗೊಳ್ಳಿ ಸ್ಟಾರ್ಟರ್ಗೆ ಯೂಟ್ಯೂಬರ್ಗೆ ಅಂತೇಳಿ. ಇವಾಗ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗ್ ನೋಡಿದಾಗ ಇದು 5500ವರೆಗೂ ಇತ್ತು. ಆಮೇಲೆ 5000 ಆಯಿತು, 4500 ಆಯಿತು. ಲಾಸ್ಟ್ ವೀಕು ನಮಗೆ 3999 ರುಪೀಸ್ಗೆ ಇದು ನನಗೆ ಸಿಕ್ಕಿದೆ. ಇದು ಬಂದ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟಲ್ಲಿ ಪ್ಲಸ್ ಕಾನ್ ಇರೋರಿಗೆ 100 ರುಪೀಸ್ ಕಡಿಮೆ ಆಗಿ 3899 ರುಪೀಸ್ನಾಗೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದೆ. ಇದನ್ನು ನಾನು ಹೆಲ್ಮೆಟ್ಗೆ ಯಾವ ರೀತಿ ಮೌಂಟ್ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಾನು ಇವಾಗ ನಿಮ್ಗೆ ಔಟ್ಸೈಡು ಬೈಕಲ್ಲಿ ಹೋಗುವಾಗ ಯಾವ ರೀತಿ ಬರುತ್ತೆ ಕ್ಯಾಮ್ರಾ ಅಂತೇಳಿ ಅದನ್ನೂ ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ.